ದೇಶಾದ್ಯಂತ ಒಂದು ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಇವತ್ತು ಇದರ ಅಂಗವಾಗಿ ಕೂಡ ಇವತ್ತು ನಾವು ಸಭೆಯನ್ನು ಕರೆದಿದ್ದೀವಿ. ಇದರಲ್ಲಿ ಮೊದಲನೇದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಾಂಗ್ರೆಸ್ ಅಂದರೆ ಕಮಿಟ್ಮೆಂಟ್ ಅಂತ ಹೇಳಿ. ಕಾಂಗ್ರೆಸ್ ಅಂದರೆ ಕಮಿಟ್ಮೆಂಟ್. ಯಾವಾಗಲೂ ಕೂಡ ದೇಶದ ಇತಿಹಾಸದಲ್ಲಿ 1947 ಆದಮೇಲೆ ಸಂವಿಧಾನ ರಚನೆ ಆದಮೇಲೆ 1950 ಜನವರಿ 26 ನಾವು ಗಣರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ಯಾವತ್ತೂ ಚುನಾವಣೆಗಳೆಲ್ಲ ನಡೆದಿದ್ದಾವೆ. ನಾವು ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ. ಕೊಟ್ಟು ನುಡಿದಂತೆ ನಡೆಕೊಂಡು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನುಡಿದಂತೆ ನಡೆಕೊಂಡು ದೇಶದ 140 ಕೋಟಿ ಜನಕ್ಕೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಬದ್ಧತೆ ಏನಾದ್ರಿಂದ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಅಂದರೆ ಇವತ್ತು ದೇಶದ ಇತಿಹಾಸ ಅಂದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಂತೇಳಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದ ಹಾಗೆ ನಾಣ್ಣುಡಿಯಂತೆ ಇತಿಹಾಸ ನಡೆದವರು ಯಾರು ಇತಿಹಾಸ ಸೃಷ್ಟಿಸಲವರು, ಯಾರಿಗೆ ಇತಿಹಾಸ ಗೊತ್ತಿದೆ ಅವರು ಇತಿಹಾಸವನ್ನು ಸೃಷ್ಟಿಸ್ತಾರೆ ಅಂತೇಳಿ. ಹಂಗೆ ಇವತ್ತು ಇತಿಹಾಸವನ್ನು ತಿಳ್ಕೊಂಡು ಇವತ್ತು ಭಾರತ ದೇಶದ ಒಂದು ರಾಜಕಾರಣದಲ್ಲಿ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತೇಳಿ ಬಹಳ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಇತಿಹಾಸ ಮರ್ತಿರೋರು ಯಾರಿದ್ರಪ್ಪ ಅಂದ್ರೆ ಅದು ಬಿಜೆಪಿಯವರು ಅಂತ ನೀವು ವೇದಿಕೆಯಲ್ಲಿ ಹೇಳಿಕೆ ನಾನು, ಯಾಕಂದ್ರೆ ಇತಿಹಾಸನೇ ಓದಿಲ್ಲ, ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಹಿಂಗಾಗಿ ಇವತ್ತು ಯಾವ ಪ್ರಣಾಳಿಕೆಯನ್ನು ಕೊಟ್ಟಿಲ್ಲ, ನುಡಿದಂತೆ ನಡ್ಕೊಂಡಿಲ್ಲ, ಜೊತೆಗೆ ಅವರು ಸಂವಿಧಾನದ ನಂಬಿಕೆ ಇಲ್ಲ. ಈ ರೀತಿಯಾಗಿ ಇತಿಹಾಸ ಮರೆತವರು ಇವತ್ತು ಇತಿಹಾಸ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಇವತ್ತು ನಾನು ಎಲ್ಲರೂ ಕೂಡ ಅಪ್ಪಾಜಿಯವರಾಗಿರ್ತಕ್ಕಂಥ ಅಲ್ಲಂದಡಿ ಅವರು, ಜೊತೆಗೆ ಶ್ವೇತಕ್ಕನವರು ಎಲ್ಲರೂ ಕೂಡ ಹಿರಿಯರೆಲ್ಲ ಮಾತಾಡಿದರೆ ಅದಕ್ಕೆ ಬೆಂಬಲವಾಗಿ ನಾನು 3-4 ಒಂದು ಇಂಪಾರ್ಟೆಂಟ್ ಮಾತುಗಳನ್ನ ಹೇಳಿ ಒಬ್ಬ ಅಭ್ಯರ್ಥಿಯಾಗಿ ನನ್ನ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಇವತ್ತು ಮೀಡಿಯಾದವರೆಲ್ಲ ಇವತ್ತೆಲ್ಲ ಇದ್ದೀರಿ. ಇವತ್ತು ನೀವು ಕೂಡ ಒಂದು ಪ್ರಜಾಪ್ರಭುತ್ವದ ಅಂಗ ಇರೋದ್ರಿಂದ ನಾವೆಲ್ಲರೂ ಕೂಡ ತಮ್ಮ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಇವತ್ತು ನಾನು ಕೂಡ ಇಲ್ಲಿ ಅಭ್ಯರ್ಥಿಯಾಗಿ ಇಲ್ಲಿ ಸಚಿವರು ನಾವೆಲ್ಲ ಇರೋದ್ರಿಂದ ಕೆಲವೊಂದು ನಾವು ಜವಾಬ್ದಾರಿಯುತವಾಗಿ ನಾವು ನಡ್ಕೋಬೇಕು. ಅದಕ್ಕೆ ಜವಾಬ್ದಾರಿ ಪೂರ್ವಕವಾಗಿ ನಾನು ಒಂದು 4-5 ಮಾತುಗಳನ್ನ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಮೊದಲೇ ಹೇಳಿದಾಗೆ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ, ಜನಪರವಾದಂತಹ ಕಾರ್ಯಕ್ರಮಗಳನ್ನ ನಾವು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಾವು ಮಾಡ್ಕೊಂಡು ಬಂದಿದ್ವಿ. ಇಂದಿರಾ ಗಾಂಧಿ ಅವ್ರನ್ನ ಹಿಡಿದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಹಿಡಿದು, ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ, PV ನರಸಿಂಹ ಅವ್ರನ್ನ ಹಿಡ್ಕೊಂಡು, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಅವ್ರ ಮಟ್ಟ ಅನೇಕ, ಯಾಕಂದ್ರೆ ಇವತ್ತು ಮನಮೋಹನ್ ಸಿಂಗ್ ಬಿಟ್ಟರೆ ಹಿಂದೆ ಇರ್ತಕ್ಕಂಥ ಎಲ್ಲ ಪ್ರಧಾನಮಂತ್ರಿಗಳು ಇವತ್ತು ಉಸಿರಿಲ್ಲ, ಅವರು ಅದು ಹೆಸರಿದೆ ಭೂಮಿ ಮೇಲೆ ಅಂತ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಯಾರಾದ್ರೂ ಕಾಂಗ್ರೆಸ್ ಪ್ರಧಾನಮಂತ್ರಿಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ನಾವು 2014 ಮಟ್ಟ ಹಿಂದೆ ಇತಿಹಾಸ ನೋಡಿದಾಗ ಇವತ್ತು ನಾನು ಹೇಳಿದ ಹಾಗೆ ಇಂದಿರಾ ಗಾಂಧಿ ಅವರು ಇದ್ದಾಗ ಅನೇಕ ಕಾರ್ಯಕ್ರಮಗಳು, ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ನಮ್ಮ ಗವರ್ಮೆಂಟ್ ಎಂಟರ್ಪ್ರೈಸ್ಗಳನ್ನ, ಇವತ್ತು ಸಾರ್ವಜನಿಕ ಉದ್ಯಮಗಳನ್ನ ಸ್ಥಾಪನೆ ಮಾಡಿ ಇವತ್ತು ನೌಕರಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಗರೀಬಿ ಹಟಾವೋ ಕಾರ್ಯಕ್ರಮ, ಉಳುವ ಮನೆ ಒಡೆಯ ಕಾರ್ಯಕ್ರಮ, ಇವತ್ತು ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಯಾಕೆ ಹೇಳ್ತೀನಿ ಮಾತು ಅಂತೇಳಿ, ನಾವು ಕೂಡ ಚುನಾವಣೆಗಳು ಬಂದಾಗ ರಿಟಾ ತೀರ್ಸಂತ ಒಂದು ಕೆಲಸ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಇತಿಹಾಸನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಕರೆಕ್ಟಾನೆ, ಕೇವಲ ಒಂದು ಮತ ಯಾರಿಗೋಸ್ಕರ ನಾವು ಮತ ಹಾಕಲ್ಲ, ಇತಿಹಾಸನ ನೆನೆಸ್ಕೊಂಡು ಮತ ಹಾಕಿದ್ರೆ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಇದನ್ನ ರಿಟಾ ತೀರ್ಸಂತ ಕೆಲಸಕ್ಕೆ ಇವತ್ತು ನಾನು ಇದ್ರೆ ಇವತ್ತು ಇತಿಹಾಸ ಕೂಡ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿನ ಹೆಣ್ಮಕ್ಳು ಎಲ್ಲರೂ ಕೂಡ ಇವತ್ತಿದ್ದಾರೆ. ಇವತ್ತು ತಂತ್ರಜ್ಞಾನ ವ್ಯವಸ್ಥೆ ತಂದುಕೊಂಡಿರ್ತಕ್ಕಂಥದ್ದು, ಮಹಿಳೆಯರಿಗೆ ಮೀಸಲಾತಿ ತಂದುಕೊಂಡಿರ್ತಕ್ಕಂಥದ್ದು, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಇವತ್ತು ನಮಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗಿದೆ ಎಲ್ಲರೂ ಕೂಡ. ಜೊತೆಗೆ ಮನಮೋಹನ್ ಸಿಂಗ್ ಅವರಿದ್ದಾಗ 2004ರಿಂದ 14 ಮಟ್ಟ ಇದು ಪೀರಿಯಡ್ ಕೂಡ ಒಳ್ಳೆಯದು ಕೂಡ ನಾವು ಹೇಳಬೇಕಾಗಿದೆ. 2004ರಿಂದ 2014 ಮಟ್ಟ ಒಬ್ಬ ತುಕಾರಾಮ, ಒಬ್ಬ ಇವತ್ತಿನ ದಿನ ನಾಗೇಂದ್ರ ಅವರು, ಭರತ್ ರೆಡ್ಡಿ ಅವರು, ಇವತ್ತು
ವಕಾಲತ್ ಆಗ್ತಾರೆ. ಇವರು ಸಾಮಾಜಿಕ ನ್ಯಾಯ ಪರವಾಗಿದ್ದಾರೆ, ಸಾಮಾಜಿಕ ನ್ಯಾಯ ಪರವಾಗಿದ್ದಾರೆ. ಇದು ರೆಕಾರ್ಡ್, ಇದು ನಾನ್ ಮಾತಾಡೋದಲ್ಲ. ಪುಟ್ಟರಾಮ ಯಾವಾಗಲೂ ಯಾರ ಸ್ಥಿತಿಯೇ ಇರ್ಬೋದು, ಇವತ್ತಿನ ನಾಲ್ಕು ಮೇಲೆ ಸತ್ಯ ಇರತಕ್ಕಂತ ಒಂದು ಇವತ್ತು ಮಾತುಗಳನ್ನ ರೆಕಾರ್ಡ್ನಲ್ಲಿ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್. ಇಂಥದ್ನ ನಾವು ಸಂವಿಧಾನ ನಂಬಿಕೆ ಇರೋದನ್ನ ತಿಳ್ಕೋಬೇಕಿದ್ರೆ ನಾವು ಹೌದಲ್ಲಿ ನೀವೆಲ್ಲ ನಮ್ಮ ತಂದೆ ತಾಯಿ ಬಂದಿದ್ದೀನ, ನಮ್ಮ ತಂದೆ ತಾಯಿಗೆ ಜನ್ಮ ಕೊಟ್ಟಿರ್ಬೋದು. ನಿಜವಾಗ್ಲೂ ರಾಜಕೀಯವಾಗಿ ಜನ್ಮ ಕೊಡೋರೆ ಇವತ್ತು ಯಾರಾದ್ರೂ ಇದ್ರೆ ನೀವು ನಮ್ಮ ತಂದೆ ತಾಯಿಗಳಿಗೆ ಪ್ರಜೆಗಳು, ನಿಮ್ಮ ಮುಂದೆ ವಕಾಲತ್ ಹಾಕಬೇಕಾಗುತ್ತೆ. ಇವತ್ತು ಅದೇ ರೀತಿಯಾಗಿ ಫುಡ್ ಸೆಕ್ಯೂರಿಟಿ ಬಿಲ್ ಇವತ್ತು ನಾವು ಹೇಳ್ಬೇಕಾಗುತ್ತೆ. ಇವತ್ತಿನ ದಿನ ಇವತ್ತೇನಾದ್ರು ಒಂದು ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಸೆಕ್ಯೂರಿಟಿ ಬಿಲ್. ಇವತ್ತು ನೋಡಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತೇಳಿ ಇವರೆಲ್ಲ ಬೆಂಕಿಗೆ ಹೋಗ್ತಾರೆ. ಆ ಭಗವಂತನೇ ಸೃಷ್ಟಿ ಮಾಡ್ಯಾರ ಸರ್. ಇವತ್ತು ನೋಡಿ, ರಂಜಾನ್ ಹಬ್ಬ, ಯುಗಾದಿ ಹಬ್ಬ, ಗುಡ್ ಫ್ರೈಡೆ ಕೊಟ್ಟಿರ್ತಕ್ಕಂಥದ್ದು ಭಗವಂತನ ಸೃಷ್ಟಿ ಅಂದೇನಪ್ಪ. ಈ RSS ಬುದ್ಧಿ ಬೇಡಲ್ಲ, ಆ ಭಗವಂತನೇ ಸೃಷ್ಟಿ ಮಾಡಿದ್ರೆ ನಾವು ಹಿಂದೂಗಳೇ ಎಲ್ಲರೂ. ಇದನ್ನ ಇವತ್ತು ದಿನ ಭಾವನಾತ್ಮಕ ಸಂಬಂಧ. ಇವತ್ತು ನೋಡಿ, ಇವತ್ತು ಯುಗಾದಿ ಹಬ್ಬ ಬಂದಿದೆ, ಇವತ್ತು ರಂಜಾನ್ ಹಬ್ಬ ಬಂದಿದೆ, ವಾರ ಕೆಳಗೆ ನಮಗೆ ಗುಡ್ ಫ್ರೈಡೆ ಬಂದಿದೆ. ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲರಲ್ಲೇನ್ರಿ, ಕೊನೆಯದಾಗಿ ನಾವೆಲ್ಲರೂ ಭಾರತೀಯರಲ್ಲೇನ್ರಿ. ಇದನ್ನೆಲ್ಲ ನೆನಪಿಟ್ಕೋಬೇಕಲ್ಲ. ಇವರಿಗೆ ಒಂದೇ ಒಂದು ಇಂಥವೆಲ್ಲ ಇವರು ಕೆಲಸ ಮಾಡ್ದಂಗೆ ಏನು ಇವತ್ತು ಜನರಿಗೆ ಭಾವನೆ ತುಂಬಾನೆ ಕೆಲಸಲ್ಲ. ಇದಕ್ಕೆ ನಾವೆಲ್ಲರೂ ಭಾರತೀಯರಿಂದ ತಕ್ಕ ಉತ್ತರ ಕೊಡ್ತಕ್ಕಂಥ ಸಮಯ ಮತ್ತೆ ಇದು ಚುನಾವಣೆಗಳು ಅಂತಂದೇಳಿ ಬೇರೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕರೆಕ್ಟ್ ಆಗಿರೋ ಇವತ್ತು ಈ ಭಾಗದಲ್ಲಿ ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು, ಆರ್ಟಿಕಲ್ 371 ಇದನ್ನೆಲ್ಲ ನೆನಪು ಮಾಡ್ಕೋಬೇಕಾಗ ನಾವು ಇವತ್ತು ಏನಿದೆ ಬಂದಿದೆ ನಮ್ಮ ತಂದೆ ತಾಯಿಗಳು ಹಳ್ಳಿಗೆ ಹೋಗಿ ಮುಗಿಸ್ಬೇಕು. ಯಾಕಂದ್ರೆ ತಾಯಿನ ತಂದೆ ತಾಯಿನ ಯಾರು ತೀರ್ಸಕ್ಕಾಗಲ್ಲೋ, ನಮ್ಮ ಸರ್ಕಾರದಲ್ಲಿದ್ದಾಗ ಕೊಟ್ಟಿರ್ತಕ್ಕಂತಹ ಯೋಜನೆಗಳು ಋಣ ತೀರ್ಸ್ಬೇಕಂದ್ರೆ ಈ ಚುನಾವಣೆಯಿಂದ ನಾವು ಸದ್ಬಳಕೆ ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡ್ಕೊಂತೇನೆ. ಯಾಕಂದ್ರೆ ಇವತ್ತು ಯಾರು ಆಡಳಿತ ಕೊಟ್ಟಿದ್ದಾರೆ, ಯಾರು ನಮ್ಮ ತಂದೆ ತಾಯಿ ಆಗಿದ್ದಾರೆ, ಅವ್ರು ನಾವು ಋಣ ತೀರ್ಸಂತ ಒಂದು ಸಮಯ. ಕಾಂಗ್ರೆಸ್ ಅಲ್ಲಿ ಇವತ್ತು ಆರ್ಟಿಕಲ್ 371 ಇವತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಾವು ನೆನೆಸಬೇಕಾಗಿದೆ ಇವತ್ತಿನ ದಿನ. ಇವತ್ತು ಅದೇ ರೀತಿಯಾಗಿ ದಿವಂಗತ ಧರ್ಮಸಿಂಗ್ ಸಾಹೇಬರು ಕೂಡ ನೆನೆಸಬೇಕಾಗಿದೆ. ಅಲ್ಲಂದಗಲ್ ಇದ್ದಾರೆ, ಕೊಂಡಯ್ಯ ಸಾಹೇಬರು ಇದ್ದಾರೆ, ಎಲ್ಲರೂ ಕೂಡ ನಾವು ಶಾಸಕರಾಗಿದ್ದೇವೆ. ನಾಗೇಂದ್ರ ಅವರೆಲ್ಲರೂ ನಾವು ಶಾಸಕರಾಗಿದ್ದೇವೆ. 2013ರಲ್ಲಿ ಅವತ್ತು 5 ಜಿಲ್ಲೆಗಳು ಮಾತ್ರ ಕನ್ಸಿಡರ್ ಆಗಿತ್ತು. 5 ಜಿಲ್ಲೆಗಳು ಕನ್ಸಿಡರ್ ಮಾಡುವಾಗ ಇಲ್ಲ ಬಳ್ಳಾರಿ ಜಿಲ್ಲೆಗಳು ಸೇರಿಸಬೇಕು ಅಂತೇಳಿ ಅಲ್ಲಂದನಿ ಅವರು ಎಲ್ಲರೂ ಸೇರಿ ಮೇಡಮ್ 1999ರಲ್ಲಿ ನಿಮಗೆ ಆಶೀರ್ವಾದ ಮಾಡಿ ಮೊದಲನೇ ಬಾರಿ ಪಾರ್ಲಿಮೆಂಟ್ ಕಳಿಸಿರ್ತಕ್ಕಂಥ ಜಿಲ್ಲೆ ಬಿಟ್ಟರೆ ನಿಜವಾಗ್ಲೂ ಆ ಜನಗಳಿಗೆ ಅನ್ಯಾಯ ಮಾಡತಕ್ಕಂತೆ ದಯಮಾಡಿ ಬಳ್ಳಾರಿ ಜಿಲ್ಲೆ ಸೇರಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ಅದನ್ನ ಪರಿಗಣನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ, ನಮ್ಮ ಸರ್ಕಾರ ಅಲ್ಲ. ಇದಲ್ಲ, ಇದರಿಂದ ಉದ್ಯೋಗ ಇರ್ಬೋದು, ಎಷ್ಟು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದಾವೆ ನಮಗೆಲ್ಲ, ಇವತ್ತು ಮೆಡಿಕಲ್ ಸೀಟ್ ಎಷ್ಟು ಸಿಕ್ಕಿದ್ದಾವೆ, ಜೊತೆಗೆ ಉದ್ಯೋಗ ಸೃಷ್ಟಿಯಾಗಿದೆ ನಮಗೆಲ್ಲರೂ ಕೂಡ. ಇವತ್ತು ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. NREG ಕಾರ್ಯಕ್ರಮ ಇರ್ಬೋದು, ಇವತ್ತು ನ್ಯಾಯದಲ್ಲಿ ಕೂಡ ಅದು ಕೂಡ ಇದೆ, ಶ್ರಮಿಕ ನ್ಯಾಯ ಅದು ಕೂಡ ಇದೆ. NREG ಕಾರ್ಯಕ್ರಮ ಇವತ್ತು ದಿನ ಗುಳೆ ಹೋಗ್ತಾ ಇತ್ತು, ಎಲ್ಲರೂ ಇವತ್ತು ಗುಳೆ ಹೋಗ್ತಾ ಇತ್ತು, ಕೈ ಕೆಲಸ ಇರಲಿಲ್ಲ, ಬಡತನ ಬೇರೆ ಅಂತ ಜನಗಳಿಗೆ ಅಸೆಟ್ ಕ್ರಿಯೇಟ್ ಮಾಡಿ ದೇಶದಲ್ಲಿ ಇವತ್ತು ಶಾಲೆ ಇರ್ಬೋದು, ಅಂಗನವಾಡಿಗಳು ಇರ್ಬೋದು, ಕುಂಟೆಗಳು ಇರ್ಬೋದು, ನಾಲಗಳು ಇರ್ಬೋದು, ಇವಕ್ಕೆಲ್ಲರೂ ಕೂಡ ಕೆಲಸ ಕೊಟ್ಟು ಇವತ್ತು ನಮಗೂ ಹೊಟ್ಟೆ ತುಂಬ ಮಾಡಿ ಇವತ್ತು ಜನರನ್ನ ಕಾಪಾಡಿರ್ತಕ್ಕಂಥ NREG ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟ್ ಇದೆಯಲ್ಲ. ಇವತ್ತು NREG ಕಾರ್ಯಕ್ರಮ ಇವತ್ತು ಹೇಳ್ತಾ ಇದ್ದಾರೆ, ಅವತ್ತು ಬಿಜೆಪಿ ಅವರು ಇದು ಕೂಡ ಆಗಿನಷ್ಟು ಮಾಡಿದ್ರು. ಆರ್ಟಿಕಲ್ 371 ಇವತ್ತು ಆರ್ಟಿಕಲ್ 371 ಕೂಡ ಅವತ್ತಿನ ಉಪ ಪ್ರಧಾನಿ, ಇವತ್ತೆಲ್ಲ ಮೀಡಿಯಾದಲ್ಲಿ ಹೇಳಿದ್ರಿ, ಉಪ ಪ್ರಧಾನಿ ಆಗಿರ್ತಕ್ಕಂಥ ಅವತ್ತು ಗೃಹ ಸಚಿವರಾಗಿದ್ರು. 1999ರಿಂದ 2004 ಮಟ್ಟ ಅವತ್ತು NDA ಸರ್ಕಾರ ಇತ್ತು ಸರ್. ಅವತ್ತು ಇಲ್ಲಿ SS ಕೃಷ್ಣ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಕಳಿಸಿದ್ರೆ ಆರ್ಟಿಕಲ್ 370 ಕೊಡಕ್ಕಾಗಲ್ಲ ಅಂತೇಳಿ ವಾಪಸ್ ಕಳಿಸಿರ್ತಕ್ಕಂಥದ್ದು. ಇವರಿಗೆ ಅವ್ರಿಗೆ ಕೊಡಕ್ಕಾಗಲ್ಲ, ನಮಗೆ ಕೊಡಕ್ಕಾಗ್ತದೆ ಅಂದ್ರೆ ಜನರ ಪರವಾಗಿ ಯಾವ ಸರ್ಕಾರ ಇದೆ ಅಂತೇಳಿ ಚುನಾವಣೆಯಲ್ಲಿ ನಡೆಸಬೇಕ ಬೇಡ ನಾವು. ಕರೆಕ್ಟಲ್ಲಿ ಅವತ್ತು ಸೋನಿಯಾ ಗಾಂಧಿ ಮೇಡಮ್ ಸೇರಿ 2013ರಲ್ಲಿ ಆರ್ಟಿಕಲ್ 371 ಅಮೆಂಡ್ಮೆಂಟ್ ತರೋದ್ರ ಮೂಲಕ ನಮಗೆಲ್ಲರೂ ನ್ಯಾಯ ಕೊಟ್ಟಿದ್ದಾರೆ.
ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ಕಂಪ್ಯಾರಿಸನ್ ಮಾಡಿ ನೋಡಿ. ಇವತ್ತು ಎಲ್ಲರೂ ಕೂಡ ಅಗೇನೆಸ್ಟ್ ಮಾಡಿದ್ರು. ಅದೇ ರೀತಿಯಾಗಿ 2014ರಲ್ಲಿ ಬಂದಂತ ಒಂದು ಬಿಜೆಪಿ ಸರ್ಕಾರ ಏನ್ ಪ್ರಣಾಳಿಕೆ ಕೊಟ್ಟಿದ್ರು, ಎಷ್ಟು ಈಡೇರಿಸಿದ್ದಾರೆ? ಇವತ್ತು 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತಾರೆ ಅಂತ ಹೇಳಿದ್ರು. ಹಾಕಿದ್ರ? ಅದೇ ನಮ್ಮ ಸರ್ಕಾರ ಇದ್ದಾಗ 72,000 ಕೋಟಿ ನ್ಯಾಷನಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಸಾಲ ಮನ್ನಾ ಮಾಡಿರ್ತಕ್ಕಂಥ ಯಾರ್ಯಾವ ಸರ್ಕಾರ ಇದೆ ಅದು ನಮ್ಮ UPA ಸರ್ಕಾರ, ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಒಂದು ಸಾಲ ಮನ್ನಾ ಮಾಡಿದರೆ ಇವರು. ಜೊತೆಗೆ 15 ಲಕ್ಷ ಅಕೌಂಟ್ ಕೊಟ್ಟ. ಹೌದಲ್ಲೇನ್ರಿ? ನನ್ನ ಜವಾಬ್ದಾರಿ ಮಾತ್ರ ಕೇಳಿಸ್ತಾವ ಇಲ್ಲ ನಿಮಗೆ? ಸತ್ಯತಾನೇ ಇದು. ಇವತ್ತು ಡೀಸೆಲ್ ಪೆಟ್ರೋಲ್ ಅವತ್ತು ಹೇಳಿದ್ರು ನಮಗೆ ಏನಂತ, ಡಾಲರ್ ರೇಟು ನಮ್ಮ ಸರ್ಕಾರ ಬಂದ್ರೆ 30 ರೂಪಾಯಿ ತರ್ತೀನಿ ಅಂದ್ರು. ಇವತ್ತು 84 ರೂಪಾಯಿ ಇದೆ. ಡೀಸೆಲ್ ರೇಟು ನಮ್ಮ ಸರ್ಕಾರ ಇದ್ದಾಗ ಬುಲೆಟ್ ಪಾಯಿಂಟ್ ಹೇಳ್ತೀನಿ ಅಷ್ಟೇ, ನಾನು ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇದೆಲ್ಲರೂ ಪ್ರಜ್ಞಾವಂತರಾಗಿ ನಾವು ಯೋಚನೆ ಮಾಡ್ಬೇಕು, ಮಾಡ್ಕೊಂಡು ನಾವು ಕಾರ್ಯಕ್ರಮದಲ್ಲಿ ಹೇಳ್ಬೇಕು. ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವತ್ತು 2014ರಲ್ಲಿ ಬಂದಂತ ಡೀಸೆಲ್ ರೇಟ್ ಏನಿತ್ತು, ಪೆಟ್ರೋಲ್ ರೇಟ್ ಏನಿತ್ತು, ತಾಯಂದ್ರೆಲ್ಲ ಬಹಳ ಜನ ಇದ್ರಿ. ನಮ್ಮ ಸಿಲಿಂಡರ್ ರೇಟ್ ಏನಿತ್ತು, ತೊಗರಿ ಬೇಳೆ, ಎಣ್ಣೆ, ಇದೆಲ್ಲ ಫಿಕ್ಸ್ ರೇಟ್ ಹೇಗೆ ಅಂತಂದ್ರೆ ಇವತ್ತಿನ ದಿನ ರೈತ ಸಾಲ ಮನ್ನಾ ಮಾಡಂದ್ರೆ ರಾಜ್ಯದಲ್ಲಿ ಯಡಿಯೂರಪ್ಪ ಕೂಡ ನಾನು ಪ್ರಿಂಟಿಂಗ್ ಮಿಷಿನ್ ಇಟ್ಟಿದ್ದೀನಿ ಅಂತೇಳಿ ಹೇಳಿದ್ರು. ನೋಟ್ ಬ್ಯಾನ್ ಮಾಡಬೇಡಿ. ಅಲ್ಲದೆ ಆಕ್ಸ್ಫೋರ್ಡ್ ಯೂನಿವರ್ಸಿಟಿನಲ್ಲಿ ಗೋಲ್ಡ್ ಮೆಡಲ್ ತಾಂಡ್ ಬಂದಿರತಕ್ಕಂಥ ಒಬ್ಬ ಮನಮೋಹನ್ ಸಿಂಗ್ ಅವರಲ್ಲಿ ಇವತ್ತಿಗೂ ಮೋದಿ ಅವರು ಕ್ವಾಲಿಫಿಕೇಶನ್ ಕೇಳಿದೆ, RTI ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೇಳಿ ತುಕಾರಾಮ್ ಇವತ್ತು ನಾವು ಬೇರೆ ಏನಾಗಿರ್ತದ ನಮ್ಮನ್ನು ಕೇಳಿ. ನಾನು MCOM ದುರ್ಬಲ್ ಓದಿದ್ದೀನಿ, PG ಡಿಪ್ಲೊಮಾ ಸೆಂಟ್ ಜೋಸೆಫ್ನಲ್ಲಿ ಓದಿದ್ದೀನಿ. ಇವತ್ತು ಒಬ್ಬ ಟ್ರಿಪಲ್ ಡಿಗ್ರಿ ಗ್ರಾಜುಯೇಟ್ ಎಲ್ಲ ಯಾಕಪ್ಪ ಕೊಡೋದಿಲ್ಲ? ಪ್ರಧಾನಮಂತ್ರಿ ಯಾಕೆ ಸಿಗಬೇಕು? ಮನಮೋಹನ್ ಸಿಂಗ್ ಅವರು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಇಂಗ್ಲೆಂಡ್ನಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಮುಚ್ಚಿಟ್ಟಂತ ಒಂದು ಕೆಲಸ ಮಾಡಿ ಬಿಜೆಪಿ ಇಡೀ ದೇಶಕ್ಕೆ ಮಣ್ಣೆತ್ತಂತ ಒಂದು ಕೆಲಸ ಮಾಡ್ತಾರೆ. ಅವತ್ತು ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಾರೆ, ಬೇಡ ಮೋದಿಜಿ ಅವರೇ, ದೇಶ 30 ವರ್ಷ ಹಿಂದಕ್ಕೆ ಹೋಗ್ತದೆ, ನೋಟ್ ಬ್ಯಾನ್ ಮಾಡಬೇಡಿ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವ್ರಿಗೆ ಹೇಳ್ತಾರೆ, ಇಲ್ಲ ನೀವು ರಾಜ್ಯವಾಗಿ ಭಾಷಣ ಮಾಡ್ತಾರೆ, ಕಲ್ಕತ್ತಾದಲ್ಲೂ ಭಾಷಣ ಮಾಡ್ತಾರೆ. ಯಾವುದೇ ಒಬ್ಬ ಆಗಲಿ ಇವತ್ತಿನ ದಿನ ಅಪೋರಿದ್ದಾರೆ, ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಯಾರೇ ಒಬ್ಬ ವ್ಯಕ್ತಿ ಹೇಳ್ತಾರಂದ್ರೆ ಅದ್ರ ಬಗ್ಗೆ ಬಹಳ ಕಳಕಳಿಯಿಂದ ಹೆಚ್ಚುವಾಗಿ ನಾವು ಅಪೋಸಿಷನ್ ಏನಂದ್ರೆ ಹೆಚ್ಚುವಾಗಿ ಕೆಲಸ ಮಾಡಬೇಕು. ಯಾಕಂದ್ರೆ ರಾಜಕಾರಣ ಮಾಡಬೇಕಾದ್ರೆ ಒಂದು ನಾಣ್ಯದ 2 ಮುಖಗಳು ಬಹಳ ಇಂಪಾರ್ಟೆಂಟ್. ಕರೆಕ್ಟ್ ಏನಪ್ಪ? ಒಂದು ನಾಣ್ಯದ 2 ಮುಖಗಳು ಬಹಳ ಇಂಪಾರ್ಟೆಂಟ್. ಅದನ್ನ ತಗೊಂಡಿಲ್ಲ, ಒಂದು ನಾಣ್ಯಕ್ಕೆ ಕೊಟ್ಟೆ ಇಟ್ಬಿಟ್ಟು ಇವತ್ತು ಏನು ಡಿಮಾನಿಟೈಸೇಷನ್ ಮಾಡಿ ಇವತ್ತಿಂದ ದೇಶ 30 ವರ್ಷ ಹಿಂದಕ್ಕೆ ಹೋಗಿದೆ. ಇದರಿಂದ ಆರ್ಥಿಕವಾಗಿ ಇರ್ತಕ್ಕಂಥ ಬಹಳ ಜವಾಬ್ದಾರಿ ಮಾತಾಡಕತ್ತೀವಿ. ಆರ್ಥಿಕವಾಗಿ 56ನೇ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ದೇಶ ಇವತ್ತು 196 ರಾಷ್ಟ್ರಗಳಲ್ಲಿ 134ನೇ ಸ್ಥಾನಕ್ಕೆ ತಂದಿರತಕ್ಕಂಥ ಯಾರಾದ್ರೂ ಕಿರೀಟ ಇದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಮಾಡೋ ಕಾರ್ಯಕ್ರಮ. ಬಿಜೆಪಿ ಯಾವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಯಾವತ್ತಾದ್ರೂ 1 ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ? ಇವ್ರಿಗೆ ರೈತರ ಬಗ್ಗೆ ಅಸಂಖ್ಯಾತ ಮಾತಾಡಬೇಕು. ಹೆಂಗ್ ಹೇಳಿದ್ರು? ಕಾರ್ಮಿಕರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ? ಮೋದಿ ಅವರು ಹೇಳಿದ್ರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ. ಮನಮೋಹನ್ ಸಿಂಗ್ ಅವರು ಇದ್ದಾಗ 10 ವರ್ಷಗಳಲ್ಲಿ 8 ಕೋಟಿ ಉದ್ಯೋಗ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದೆ? ನಮ್ಮ ಕಾಂಗ್ರೆಸ್ ಸರ್ಕಾರ ಇಷ್ಟಪಡ್ತಾರೆ. ಇವತ್ತಿನ ದಿನ ಭಾರತ ಭವಿಷ್ಯವನ್ನು ಕಟ್ಟತಕ್ಕಂಥ ಸರ್ಕಾರ ಮಾಡಿದೆ. ರಾಜ್ಯದಲ್ಲಿ ಕೂಡ ಇವತ್ತು ಮೈತ್ರಿ ಇರ್ಬೋದು, ಮನಸ್ಸಿ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಸಾಹೇಬರಿದ್ದಾಗ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಜೊತೆಗೆ 5 ಗ್ಯಾರಂಟಿಗಳು. 5 ಗ್ಯಾರಂಟಿಗಳು ಅಂದ್ರೆ 5 ಫಿಂಗರ್ಸ್. 5 ಫಿಂಗರ್ಸ್ ಇವತ್ತಿನ ದಿನ 5 ಬೆರಳಿನ 5 ಗ್ಯಾರಂಟಿಗಳು ಸುಮಾರಾಗಿ 52 ಸಾವಿರ ಕೋಟಿ. ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಗೃಹಲಕ್ಷ್ಮಿ ಕಾರ್ಯಕ್ರಮ ಇರ್ಬೋದು, ಇವತ್ತು ಯುವ ಶಕ್ತಿ ಕಾರ್ಯಕ್ರಮ ಇರ್ಬೋದು, ಮಹಿಳಾ ಶಕ್ತಿ ಕಾರ್ಯಕ್ರಮ ಇರ್ಬೋದು. ಇವತ್ತು 5 ಕಾರ್ಯಕ್ರಮಗಳು ಕೊಡೋದು 52 ಸಾವಿರ ಕೋಟಿ ಕೊಡೋದ್ರ ಮೂಲಕ ಬಡವರು ದೀನದಲಿತ ಕಣ್ಣೀರು
ಎಷ್ಟು ಇವತ್ತಿನ ಅಸೆಟ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಉದಾಹರಣೆ ಇಟ್ಕೋಬೇಕಾಗಿದೆ. ಇದನ್ನೆಲ್ಲರೂ ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ತಾವು ಮುಂದಿನ ದಿನಗಳಲ್ಲಿ ನನಗೂ ಅನುಭವ ಇದೆ, ಒಬ್ಬ ವಿದ್ಯಾವಂತರಿದ್ದೀನಿ. ಇವತ್ತು 2004ರಿಂದ ಇವತ್ತು 24 ಮಟ್ಟ 20 ವರ್ಷಗಳ ಕಾಲ ಸಂಸದರಾಗಿದ್ದರು. ಅವರು ರೆಕಾರ್ಡ್ ತೆಗೆದು ಎಷ್ಟು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ, ಎಷ್ಟು ಮಂದಿ ಕಳಕಳಿ ಇಟ್ಕೊಂಡಿದ್ದಾರೆ, ಎಷ್ಟು ಮ್ಯಾಚಿಂಗ್ ಗ್ರಾಂಟ್ ಅಂತಾರೆ. ಇವಾಗ ಹೇಳ್ತಾ ಇದ್ದಾರೆ ರಾಮುಲವರು ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಹೌದಾ? ಶಾಸಕರಿತ್ತು ಅಲ್ಲಿ ಬಳ್ಳಾರಿ ಅದನ್ನು ರಾಜೀನಾಮೆ ಕೊಟ್ಟು ಮತ್ತೆ ಅಲ್ಲಿಗೆ ಹೋದ್ರು, ಅಲ್ಲಿಂದ ಬಿಟ್ಟು ಮಂಟಪೂರಿಗೆ ಹೋದ್ರು, ಮಂಟಪೂರ್ ಬಿಟ್ಟು ರೂರಲ್ಲಿಗೆ ಹೋದ್ರು, ರೂರಲ್ಲಿಗೆ ಬಿಟ್ಟು ಈಗ ಇದಕ್ಕೆ ಬಂದಿದ್ದಾರೆ. ಎಲ್ಲಿ ತಪ್ಪಾಗಿದೆ, ಎಲ್ಲಿ ಆಗಿದೆ? ನಾನು ಜಿಲ್ಲಾ ಪಂಚಾಯತ್ ಸೋತಿದ್ದೀನಿ. ನಾನು 2000 ಜಿಲ್ಲಾ ಪಂಚಾಯತ್ ನಿಂತಿದ್ದೆ ಬ್ರದರ್. ನಾನು ಸೋತೆ. ಅವಾಗ ನಾನು ಸೋಲು ಕೆಳಗಿನ ಮೆಟ್ಟಾಗಿ ಸೋಲಿಲ್ಲದ ಸರ್ದಾರಾಗಿರ್ತಕ್ಕಂಥದ್ದು ನನ್ನ ಇತಿಹಾಸ. ನಾನು ಸೋತೆ ಫಸ್ಟಿಗೆ, ಸೋತು ಈಗ ಸೋಲಿಲ್ಲದ ಸರ್ದಾರಾಗಿ. ಯಾಕಂದ್ರೆ ಜನ ವಿಶ್ವಾಸಕ್ಕೆ ಎಲ್ಲಿ ತಪ್ಪು ಮಾಡಿದ್ದೀನಿ, ನಾನೆಲ್ಲಿ ಸುಳ್ಳು ಹೇಳಿದ್ದೀನಿ, ಜನರ ವಿಶ್ವಾಸ ಎಲ್ಲಿ ಮಿಸ್ ಮಾಡಿದ್ದೀನಿ ಎಲ್ಲ ತಿಳ್ಕೊಂಡೆ. ತಿಳ್ಕೊಂಡೆ ನಾನು. ಈಗ ಅದನ್ನೆಲ್ಲ ತಿಳ್ಕೊಂಡು ಇವತ್ತಿನ ದಿನ ಪಕ್ಕೊಬ್ಬ ಸಂಸದೀಯ ಪಟುವಾಗಿ ಇವತ್ತು 4 ಬಾರಿ ಗೆದ್ದು ಸಚಿವನಾಗಿದ್ದರೆ ಒಳ್ಳೆ ಕೆಲಸ ಮಾಡಿದೆ. ಏನಪ್ಪ ಅಣ್ಣ ಮಾಡಿದ್ದೆ ಹೇಳೋ. ಯಾರ್ಯಾರು ನನ್ನ ಹತ್ರ ಬಂದಿದ್ದು ಇವತ್ತು ನಮ್ಮ ಕಾಮಕೇರ್ ಸೆಂಟರ್ ಇರ್ಬೋದು, ಕಾಮಕೇರ್ ಸೆಂಟರ್ ವಿಶೇಷ ಅನುದಾನ ಕೊಟ್ಟಿರ್ತಕ್ಕಂಥ ಈ ತುಕಾರಾಮ, ಜೊತೆಗೆ ಕೋವಿಡ್ ಬರೋದಕ್ಕಿಂತ ಮುಂಚೆ ವೆಂಟಿಲೇಟರ್ಸ್ ಇರ್ಬೋದು, ಆಮೇಲೆ ನಮ್ಮ MRI ಸ್ಕ್ಯಾನ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಒಳ್ಳೊಳ್ಳೆ ಇಕ್ವಿಪ್ಮೆಂಟ್ಸ್ ಎಲ್ಲ ತಂದೆ ಸದ್ಯ ತಂದಿದ್ರಲ್ಲಿ 38 ಜನ 4 ಜನ ಹೇಳ್ಬೇಕು 35 ಪರ್ಮೆಂಟ್ ಮಾಡಿಕೊಟ್ಟೆ ಅವತ್ತಿನ ದಿನ. ಕಂಪ್ಯೂಟರ್ ಆಪರೇಟರ್ ಕೇವಲ 6 ತಿಂಗಳಲ್ಲಿ ಇವತ್ತು ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಅಲ್ಪಾವಧಿನಲ್ಲಿ ಒಂದು ಹೆಸರು ಕೂಡ ಮಾಡಿ. ಆಮೇಲೆ ಹಾಸ್ಟೆಲ್ 48 ಕೋಟಿ ರೂಪಾಯಿ ಒಂದ್ಸಲ ಹೋಗಿ ಎಲ್ಲ ದುಡ್ಡು ಐತೆ ಎಲ್ಲರೂ ಇಮಿಡಿಯೇಟ್ ಮಾಡಿ ಅಂತೇಳಿ 48 ಕೋಟಿ ಸುಸಜ್ಜಿತವಾದ ಆಸ್ಪತ್ರೆ ಕೂಡ ಇವತ್ತು ತಾಯಿ ಮಗು ಆಸ್ಪತ್ರೆ ನಾನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅವಕಾಶ ಯಾವಾಗ ಸಿಕ್ಕಿದೆ ಅವಾಗಿನ ದಿನ ಜನರ ಪ್ರೀತಿ ಅಭಿಮಾನ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದ್ವಿ. ಇವತ್ತು ನಮ್ಮ ಅಭ್ಯರ್ಥಿ ರಾಮುಲು ಹೇಳ್ತಾ ಇದ್ದಾರೆ, ಅವರು ಸಚಿವರಾಗಿದ್ದಾಗ ಅವರು ಸಂಸದರಾಗಿದ್ದಾಗ ನಾನೇನು ಅಕೌಂಟ್ ಕೇಳ್ತಾ ಇದ್ದೀನಲ್ಲ ಅಕೌಂಟ್ ಕೇಳ್ಬೇಕು ಏನ್ ಮಾಡಿದ್ದೀನಿ ಅಂತ. ಯಾಕಂದ್ರೆ ನಮ್ಗೆಲ್ಲ ಆಯ್ಕೆ ಮಾಡೋದು ಅಕೌಂಟ್ ಕೇಳಕ್ಕೆ ಎಷ್ಟು ತೆರಿಗೆ ದುಡ್ಡು ತಂದು ಏನೇನು ಒಳ್ಳೆ ಕೆಲಸ ಮಾಡಿದ್ಯಾ, ಯಾರು ಪ್ರೀತಿ ಗೆದ್ದಿದೀಯಾ, ಏನ್ ಹೇಳಿದೆ ಕೊಡ್ರಿ. ನಾನು 4 ಬಾರಿನ ಆ ಪುಟ್ಟ ಹಂಚಿದ್ದೀನಿ ನನ್ನ ಕ್ಷೇತ್ರದಲ್ಲಿ. ಇವತ್ತೇನ್ ಮಾಡ್ತೀನಿ ಅಂತ ಹೇಳಿದ್ರ ಇವತ್ತೇನು ನಾವು 5 ನಾಯಕರಿಗೆ ಕೊಡ್ತಾ ಇದ್ವಿ ಅದನ್ನು ಕೂಡ ಯಥಾವತ್ತಾಗಿ ಕೇಂದ್ರ ಸರ್ಕಾರ ಇವತ್ತೇನು ಕೊಟ್ಟಿದೆ ಅದು ಜನರಿಗೆ ಮುಟ್ಟಿಸಂತ ಒಂದು ಕೆಲಸ ದಿನ ಪ್ರಾಮಾಣಿಕವಾಗಿ ಮಾಡಿ ಅದನ್ನ ಹೇಳ್ಬೇಕು, ಅಕೌಂಟಬಿಲಿಟಿ ಹೇಳ್ಬೇಕು. ಮೋದಿ ಮಕ್ಕ ನೋಡಿ ವೋಟ್ ಹಾಕ್ತಾರೆ ಅಂತ ಹೇಳ್ತಾರೆ. ಸಂವಿಧಾನದ ವ್ಯವಸ್ಥೆಯಲ್ಲಿ ಏನಂದ್ರೆ ನೀವು ನಮ್ಮನ್ನು ಆಯ್ಕೆ ಮಾಡಬೇಕು. ಇವತ್ತು MLA ಬಹಳ ಹೇಳ್ತೀನಿ ಕೇಳಿ, ನಿಮಗೂ ಗೊತ್ತಿದೆ, ನಾನು ಹೇಳೋದು ಅವಶ್ಯಕತೆ ಇಲ್ಲ. ಜನ MLA MP ಆಯ್ಕೆ ಮಾಡಬೇಕು. MLA ಆಯ್ಕೆ ಮಾಡಿದ್ರೆ CFP ಮೀಟಿಂಗ್ ಕರಿತೀವಿ, ಅವತ್ತು ಮುಖ್ಯಮಂತ್ರಿ ನಾವು ಆಯ್ಕೆ ಮಾಡಬೇಕು. ಇದು ಸಂವಿಧಾನದ ವ್ಯವಸ್ಥೆ. ಅದೇ ರೀತಿಯಾಗಿ ಜನ ನಮ್ಮನ್ನು MP ಆಯ್ಕೆ ಮಾಡಬೇಕು, ನಾವು ಪ್ರಧಾನಮಂತ್ರಿ ಆಯ್ಕೆ ಮಾಡ್ತೀವಿ. ಅದನ್ನೆಲ್ಲ ಬಿಟ್ಕೊಂಡು ಮೋದಿ ಮಕ್ಕಳು ಹೇಳ್ತಾ ಇದ್ದಾರಲ್ಲ, ಇವ್ರಿಗೆ ಸಂವಿಧಾನದ ಮೌಲ್ಯಗಳಲ್ಲಿ ನಂಬಿಕೆ ಇದೆಯಾ? ಇದರಲ್ಲಿ ಕರೆಕ್ಟ್ ಏನ್ರಿ? ಸಂವಿಧಾನದ ನಂಬಿಕೆ ಅಂದ್ರೆ ಜನ ನೀವು ಆಯ್ಕೆ ಆಗಿ ನಮ್ಮ ಲೋಕಸಭಾ ಸದಸ್ಯರಿಗೆ ಅವರು ಬಂದು ಪ್ರಧಾನಮಂತ್ರಿ ಆಯ್ಕೆ ಮಾಡ್ತಾರೆ. ಇಂಥ ಒಂದು ವ್ಯವಸ್ಥೆ ನಂಬಿಕೆಯಲ್ಲಿ ಇರ್ತಕ್ಕಂಥ ಯಾವ್ಯಾವ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಒಂದು ಕಡೆ ಇದೆಲ್ಲ ಕೂಡ ಇವತ್ತು ನಾವು ಗಮನಿಸಬೇಕಾಗಿದೆ. ಇದನ್ನ ಇಟ್ಕೊಂಡು ಮುಂದಿನ ದಿನದಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಒಂದನೇದು ಯುವ ನ್ಯಾಯ. ಇವತ್ತು ಅನ್ಎಂಪ್ಲಾಯ್ಮೆಂಟ್ಗಳಿಗೆ ಅವರಿಗೆಲ್ಲ ಅಪ್ರೆಂಟಿಸ್ಶಿಪ್ ಮಾಡೋ ಮೂಲಕ 1 ಲಕ್ಷ ಕೊಡ್ತಕ್ಕಂಥದ್ದು ಒಂದು ವೇಳೆ. ಅದೇ ರೀತಿಯಾಗಿ ಮಹಿಳೆಯರಿಗೆ 1 ಲಕ್ಷ ಕೊಡ್ತಕ್ಕಂಥದ್ದು. ಇವತ್ತೇನು ನಾವು 2000 ರೂಪಾಯಿ ಗೃಹಲಕ್ಷ್ಮಿ ಕಾರ್ಯಕ್ರಮ, ಗೃಹಜ್ಯೋತಿ ಕಾರ್ಯಕ್ರಮ, ಅನ್ನಭಾಗ್ಯ ಕಾರ್ಯಕ್ರಮ, ಮಹಿಳಾ ಶಕ್ತಿ ಕಾರ್ಯಕ್ರಮ ಏನು 5 ಬೆಳೆಗಳಲ್ಲಿ ಇವತ್ತು ಆಶೀರ್ವಾದ ಮಾಡಿ ಅನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಇದೇ 5 ಬೆಳೆಗಳಲ್ಲಿ ಇವತ್ತು 3ನೇ ಬೆಳೆ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ರೈತರ ಒಂದು ಸಂವಿಧಾನದ ನ್ಯಾಯದ ಪ್ರಕಾರ ರೈತರು ಬಹಳ ಜನ ಇದೆ ಈ ಭಾಗದಲ್ಲಿ, ಅವರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಕ್ಕಂಥದ್ದು, ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿನಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಜೊತೆಗೆ ಇವತ್ತು NREG ಮುದ್ದೆ ಕಾರ್ಯಕ್ರಮ ಇವತ್ತು 340 ರೂಪಾಯಿ 320 ರೂಪಾಯಿ ಇದೆ, ಅದನ್ನ 400 ರೂಪಾಯಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ
ನಾಮಿನೇಷನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸೇರಿ ನಿಮ್ಮ ನಾಮಿನೇಷನ್ ಆಶೀರ್ವಾದ ಮಾಡೋಣ. ಮುಂದಿನ ಇವತ್ತು ಸುಳ್ಳುಗಳಿಗೆ ಎಲ್ಲ ಮಾಡಿ ಪ್ರಧಾನಮಂತ್ರಿ ಇರ್ಬೋದು, ಇವೆಲ್ಲ ಲೋಕಸಭಾ ಸದಸ್ಯರು ಏನು ಅನ್ಯಾಯ ಮಾಡಿದ್ದಾರೆ ಅದು ತುಂಬಿಸಂತ ಕೆಲಸ ಮುಂದಿನ ದಿನ ಪ್ರಾಮಾಣಿಕವಾಗಿ ಮಾಡ್ತೀವಿ. ನಮ್ಮ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, 136 ಶಾಸಕರಿದ್ದಾರೆ. ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಡಬಲ್ ಇಂಜಿನ್ ಸರ್ಕಾರ ಆಗಕ್ಕೆ ನಮ್ದೆಲ್ಲ ಕರೆಕ್ಟ್ ಆಯ್ತು. ಡಬಲ್ ಇಂಜಿನ್ ಕರ್ನಾಟಕ ಆಡಳಿತಕ್ಕೆ ಎಲ್ಲರನ್ನೂ ಕರ್ಕೊಂಡು ಸೇರಿಸ್ತೀವಿ. ಆ ಡಬಲ್ ಇಂಜಿನ್ ನಲ್ಲಿ ಆ 2 ಹಳ್ಳಿಗಳಲ್ಲಿ ನಮ್ಮ ಗುರಿ ಮುಟ್ಟಂತ ಒಂದು ಕೆಲಸ ಮಾಡೋಣ ಅಂತ ಹೇಳ್ತಾ, ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕಟ್ಟೋಣ ಅಂತ ನಿಮ್ಮ ಆಶೀರ್ವಾದ ಕೋರ್ತಾ ನನ್ನ ಮಾತನ್ನು ಮುಗಿಸಲಿ. ಧನ್ಯವಾದಗಳು. ನಮಸ್ಕಾರ. ಜೈ ಕಾಂಗ್ರೆಸ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.